ಮುಂದೇನಾಯ್ತು ಈಗ ದೃಶ್ಯ 1, 2 ನೋಡ್ಬೇಕಾದ್ರೆ ನಮ್ಗೆ ಹೆಂಗಾಗ್ಬಿಟ್ಟು ಮುಂದೇನಾಯ್ತು ಏನಾಯ್ತು ಅನ್ಸುತ್ತಲ್ವಾ? ಆ ರೀತಿ ಸ್ವಾರಸ್ಯಪೂರ್ಣವಾದಂತಹ ಕಥೆ ಇರಬೇಕು ಅಂತ ಅನ್ಕೋತೀನಿ. ಮತ್ತೆ ನಾನು ಮಾಡಿದ ತಪ್ಪೇನು ಫಸ್ಟ್ ಅಂದ್ರೆ ಟೀಚಿಂಗ್ ಗೈಡ್ ತೆಗೆದಿರೋದು. ಕವಿಕಾವ್ಯ ಪರಿಚಯಕ್ಕೆ ನೀವೇನ್ ಮಾಡ್ಬೇಕು, ಕಂಪಲ್ಸರಿ ಒಂದು ಡ್ರಾಯಿಂಗ್ ಶೀಟ್ ಅಲ್ಲಿ ಆಫ್ ಮಾಡ್ಕೊಂಡ್ಬಿಟ್ಟು ಅದರ ಮೇಲೆ ಅವರ ಚಿತ್ರವನ್ನು ಅಂಟಿಸ್ಬಿಟ್ಟು ಕವಿ, ಅವರ ಜನ್ಮಸ್ಥಳ ಮತ್ತೆ ಅವರ ಕೃತಿಗಳು ಅಷ್ಟು ಅನ್ಕೊಂಡ್ರೆ ಸಾಕು. ಒಂದು ಟ್ಯಾಗ್ ಮಾಡಿದ್ರೆ ನಮಗೆ ಪದೇ ಪದೇ ಪುಸ್ತಕ ನೋಡೋದು ತಪ್ಪುತ್ತೆ. ಅದನ್ನ ಅಲ್ಲಿ ಟ್ಯಾಗ್ ಮಾಡ್ಕೊಂಡ್ಬಿಟ್ಟು ಮಕ್ಕಳಿಗೆ ಸ್ಟಿಕ್ ಮೂಲಕನೇ ತೋರಿಸ್ಬೇಕು ಅಂತ ಇದೆ. ಯಾಕೆ ಕೈಯನ್ನ ಉಪಯೋಗಿಸುವುದಿಲ್ಲ ಅಲ್ವಾ? ಹಾಗಾಗಿ ನಾನು ಸ್ಟಿಕ್ ಅಂದಿದ್ದಿಲ್ಲ, ಸ್ಟಿಕ್ ಮೂಲಕ. ಆಮೇಲೆ ಏನಾಗಿದೆ ಅಂದ್ರೆ ಚೇರ್ ಹಾಕಿದ್ರಲ್ಲ ಎತ್ತರ ಆಗಿದೆ, ಬೋರ್ಡು ಸ್ವಲ್ಪ ಹಿಂಗೆ ಸಿಗುತ್ತೆ, ಬಗ್ಕೊಂಡು ಬರಿಬೇಕಾಗುತ್ತೆ. ಆ ರೀತಿ ಬಗ್ಗಿ ಬರೆಯೋಂತಿಲ್ಲ, ಆದ್ರೆ ಅಲ್ಲಿ ಸ್ಪೇಸ್ ಆ ಥರ ಇತ್ತು, ಹಾಗಾಗಿ ನಾನು ಬಗ್ಗಿ ಬರ್ತಾ ಇದ್ದೆ. ಓಕೆನಾ? ಪದೇ ಪದೇ ನಾವು ಈ ತರ ಸ್ಟ್ರೈಟ್ ನೋಡಿದ್ರೆ ಹೋಗ್ಬೋದು, ಬರಿಬಹುದು ಬೋರ್ಡ್ ಮೇಲೆ ಏನ್ ಬೇಕಾದ್ರು. ನಾವೇನ್ ಮಾಡೋದು, ಪದೇ ಪದೇ ಹತ್ತಿ ಇಳಿದು ಹೋಗ್ಬೇಕು ಅಂತ ನಾನು ಜಾಸ್ತಿಯಲ್ಲಿ ಹತ್ತೋಕೆ ಹೋಗಿದ್ದೆ. ಅದೊಂದು ನಾನು ಮಾಡಿದ ತಪ್ಪು. ಆಮೇಲೆ ಇನ್ನು ನೆಕ್ಸ್ಟು ಅದನ್ನು ವಿಸ್ತರಿಸೋಕೆ ನಾನು ಕಥೆಗಳಲ್ಲಿ ಸ್ಥಳೀಯ ಪ್ರವಾಸ ಅಂತಂದ್ರೇನು ಮತ್ತೆ ದೇಶೀಯ ಸ್ವಾರ್ಥ ಅದನ್ನು ಮುಂದುವರ್ಸ್ಕೊಂತ ಹೋದೆ. ಎಂಗೇಜ್ ಆದ್ಮೇಲೆ ಏನು ಎಕ್ಸ್ಪ್ಲೋರ್ ಅಂದ್ರೆ ಅದನ್ನ ಸ್ವಲ್ಪ ಮುಂದಕ್ಕೆ ಅನ್ವೇಷಣೆಯನ್ನ ಮಾಡ್ತಾ ಹೋದೆ. ಅವರಿಗೆ ಪ್ರವಾಸ ಕಥನದಲ್ಲಿ ಸ್ಥಳೀಯ ಅಂದ್ರೆ ಗೊತ್ತಾ, ದೇಶ ಅಂದ್ರೆ ಗೊತ್ತಾ, ವಿದೇಶ ಅಂದ್ರೆ ಗೊತ್ತಾ, ಅವ್ರು ಹೋಗಿರುವಂತಹ ಪ್ರವಾಸ ತಾಣಗಳೇ ಅದು, ಅದನ್ನ ಕೇಳ್ತಾ ಹೋದೆ. ಅಷ್ಟಾದ್ಮೇಲೆ ನೆಕ್ಸ್ಟ್ ಪಾಠವನ್ನು ಓದಿದೆ. ಪಾಠವನ್ನು ಓದಿಸಿದ್ರೆ ಮತ್ತೆ ಆ ಪಾಠದ ಕವಿ ಪರಿಚಯವನ್ನ ಮಾಡಿಬಿಟ್ಟು ಅದರ ವಿವರಣೆಯನ್ನ ಹೇಳ್ಬೇಕಾದ್ರೆ 3 ಭಾಗಗಳಾಗ್ಬೋದು. ನಾವು ಸಾಹಿತ್ಯದ ಅಂಶಗಳನ್ನ ಒಂದ್ ಕಡೆ ಅಂದ್ರೆ ಇದರ ಪದಗಳ ಅರ್ಥ, ಶಬ್ದಾರ್ಥ, ತತ್ಸಮತತ್ವ ಅವನ್ನೆಲ್ಲ ಒಂದ್ ಸೈಡ್ ಬರ್ಕೋಬೇಕು. ಮತ್ತೆ ಏನ್ ಆ ದಿನದ ಪಾಠವನ್ನು ಮಾಡ್ತಿದ್ರೆ ಅಲ್ಲಿ ಹೆಡ್ಲೈನ್ ಹಾಕ್ಬಿಟ್ಟು ಬರ್ಕೊತಾ ಹೋಗ್ಬೇಕು. ಆದ್ರೆ ಬೋರ್ಡ್ ಚಿಕ್ಕದಿತ್ತು, ಪದೇ ಪದೇ ಎತ್ತಕ್ಕಾಗಲ್ಲ ಅಂತ ನಾನು ಬರೀಲಿಲ್ಲ. ಮತ್ತೆ ಈ ಕಡೆ ವ್ಯಾಕರಣಾಂಶ, ನಾನು ತಗೊಂಡಿದ್ದಂತ ವ್ಯಾಕರಣಾಂಶ ಯಾವುದು, ನಾನು ಅದ್ರೊಳಗಡೆ ಇರೋದಂತದ್ದೇ ಒಂದು ವ್ಯಾಕರಣಾಂಶವನ್ನು ತಗೊಳ್ಬೇಕಿತ್ತು, ಅದಕ್ಕೆ ರೆಡಿಯಾಗಿ ಬಂದಿದೆ. ಬಟ್ ಅದೇನಾಯ್ತು, ಬೋರ್ಡ್ ಚಿಕ್ತಾ ಇದೆ. ಈಗ ನೋಡಿ, ಈ ತಲೆಕಾಡಿನ ವೈಭವದಲ್ಲಿ ಒಂದು ಇದೆ. ಹರಿವರ್ಮನು ಕ್ರಿಸ್ತಶಕ 500ರಲ್ಲಿ ಹರಿವರ್ಮನು ತನ್ನ ರಾಜಧಾನಿಯನ್ನು ಎಲ್ಲಿಂದ, ಕೋಲಾರದಿಂದ ತಲೆಕಾಡಿಗೆ ಏನ್ ಮಾಡ ವರ್ಗಾಯಿಸಿದ್ರು. ಆ ಪದವನ್ನು ತಗೊಂಡ್ಬಿಟ್ಟು ಅಲ್ಲಿ ವಿಭಕ್ತಿ ಪ್ರತ್ಯಯವನ್ನ ಹೇಳ್ಕೊಟ್ಟಿದ್ವಿ. ಯಾಕೆಂದ್ರೆ ಅದೇ ಪಾಠದಾಗಬೇಕು. ಅದನ್ನ ನಾನು ಮಾಡಿ ಅಲ್ಲಿ ಸ್ಪೇಸ್ ಎಲ್ಲ ಕಡಿಮೆ ಇತ್ತಲ್ಲ ಅಂತ ಹೇಳ್ಬಿಟ್ಟು ನಾನು ರಾಮಕಾಡಿಗೆ ಓದನ್ನು ಅಂತ ತಗೊಂಡೆ. ಅದಲ್ಲಾದ್ರೆ ಹರಿವರ್ಮನು ಅಂದ್ರೆ ಬರುತ್ತೆ, ಕೋಲಾರದಿಂದ ತಲೆಕಾಡಿಗೆ ವರ್ಗಾಯಿಸಿದನು ಅಲ್ವಾ, ಅದರಲ್ಲಿ ಮಾಡಬೇಕಿತ್ತು. ಅದೊಂದನ್ನು ನಾನು ಬಿಟ್ಟೆ. ಓಕೆನಾ? ನಾನು ಇನ್ನೊಂದೇನು ಅಂದ್ಕೊಂಡೆ, ಸಮಯವಿದ್ದಲ್ಲಿ ಈಗ ನಾವು ತಲೆಕಾಡಿನಲ್ಲಿ ಮರಳು ಜಾಸ್ತಿ ಇತ್ತು, ಈಗ ಮುಂದುವರೆದ ಪಾಠಕ್ಕೆ, ಈಗ ತಲೆಕಾಡಿನ ವೈಭವ ಮುಂದುವರೆದ ಪಾಠಕ್ಕೆ ಹಲಮೇಲಮ್ಮನ ಶಾಪದ ಬಗ್ಗೆ ಇರ್ಬೋದು, ಯಾಕೆ ತಲೆಕಾಡು ಮರಳಾಯಿತು ಅನ್ನೋದನ್ನ ಆ ಮುಂದಿನ ಪಾಠ ಖಾತೆಗಳಲ್ಲಿ ತಗೋಬಹುದು. ಆ ರೀತಿ ಅದು ವಿವರಣೆ ಮುಗ್ದಾಯಿತು. ನೆಕ್ಸ್ಟ್ ಅದನ್ನ ಏನ್ ಮಾಡ್ಬೇಕು, ಸ್ವಲ್ಪ ವಿಸ್ತರಿಸೋಕ್ಕೋಸ್ಕರ ಏನ್ ಮಾಡಿದೆ, ಚರ್ಚಾ ಸ್ಪರ್ಧೆಯನ್ನ ಮಾಡಿದೆ. ಅಂದ್ರೆ ಅದಾರು ಹೇಳ್ಬೋದು, ಬೇರೆ ಏನಾದ್ರು ಮಾಡಿಸ್ಬೋದು, ಅದೇ ತರ ಆಗ್ತಿದೆ. ನಾನೇನ್ ಮಾಡಿದೆ, ದೇಶ ಸುತ್ತಿ ನೋಡೋಕ್ಕೋಸ್ಕರ ಓದಲಿಕ್ಕೆ ಬರ್ತಿದ್ಯಾ ಆ ಒಂದು ಕಾನ್ಸೆಪ್ಟ್ ಮೇಲೆ ಏನ್ ಮಾಡಿದೆ, ಚರ್ಚಾ ಸ್ಪರ್ಧೆಯನ್ನ ಏರ್ಪಡಿಸಿದೆ. ನೆಕ್ಸ್ಟ್ ಅದಾದ್ಮೇಲೆ ಲಾಸ್ಟ್ ಮೌಲ್ಯಮಾಪನಕ್ಕೆ 4 ಪ್ರಶ್ನೆಗಳನ್ನು ಕೇಳಿ ಒಂದು ಹೋಮ್ವರ್ಕ್ ಅನ್ನ ಕೊಡ್ತೀವಿ. ಓಕೆನಾ? ಈ 5 ಅಂಶಗಳನ್ನ ನಾವು ಈ ರೀತಿ ಮಾಡ್ತಾ ಹೋಗ್ತೀವಿ. ಆದ್ರೆ ನಾವು ಕಾಲೇಜಲ್ಲಿ ಇದೇನು ಮಾಡೋದು, ನಾವೀಗ 1 ಗಂಟೆಯೊಳಗೆ ಒಂದು ಪದ್ಯನೇ ಮಿಸ್ ಆಗ್ತೀವಿ. ಯಾಕೆಂದ್ರೆ ಅವರು ಗೊತ್ತಿರುತ್ತೆ ಮಕ್ಕಳು, ಈ ಮಕ್ಕಳು ಸ್ವಲ್ಪ ಈಗಲೂ 7th ಇಂದ ಬಂದಿದ್ದಾರಲ್ವಾ, ಇವ್ರಿಗೆ ಅಷ್ಟು ಇದಿಲ್ಲ, ನಾವು ಹುಡುಗಾಟದೇ ಇದಲ್ವಾ, ಸುಮ್ಮನೆ ಅದನ್ನ ನೋಡ್ತೀವಿ ಇದನ್ನ ನೋಡ್ತೀವಿ ಅವ್ರನ್ನೇ ನೆನೆಸ್ಕೊಂಡು ಹೋಗ್ತೇವೆ ಅಲ್ವಾ, ಹಂಗೆಲ್ಲ ಆಗ್ತೀವಿ. ಅಂತ ಮಕ್ಕಳನ್ನ ಏನ್ ಮಾಡ್ಬೇಕು, ನಮ್ ಕಂಟ್ರೋಲಿಗೆ ತರಬೇಕು ಅಂದ್ರೆ ನಾವು ಸ್ವಲ್ಪ ಏನಾಡ್ಬೇಕು, ಒಳಗಡೆ ಓಡಾಡ್ಕೊಂಡು ಅಲ್ವಾ. ಲಾಸ್ಟ್ಗೆ ನಾನು ಮೌಲ್ಯಮಾಪನ ಬಗ್ಗೆ 4 ಪ್ರಶ್ನೆಗಳನ್ನ ಕೇಳಿದೆ. ಯಾಕೆಂದ್ರೆ ನಮ್ಗೆ 45 ನಿಮಿಷ ಇರೋದ್ರಿಂದ ಅಷ್ಟರಲ್ಲಿ ನಂದೇ ಜಾಸ್ತಿ ಆಯ್ತಲ್ವಾ, ಅಂದ್ರೆ ಹೋಗ್ತಾ ಹೋಗ್ತಾ ಅದೇನಾಗುತ್ತೆ ಸ್ವಲ್ಪ ಹೋಗುತ್ತೆ. ಆಮೇಲೆ ಏನಾದ್ರು ಕೆಲಸ ನಿಮಗೆ ನಾಳೆ ಪಾಠಕ್ಕೆ ಅನುಕೂಲ ಆಗುವಂತ ಕೆಲಸವನ್ನ ಕೇಳಿ. ಹೇಗನ್ನಿಸ್ತು, ತಿನ್ ನೋಡಿದ್ರಾ, ಚೆನ್ನಾಗಿತ್ತಂದ್ರಿ ಪಾಠ ಟೈಮ್ ಸ್ವಲ್ಪ ಜಾಸ್ತಿ ಆಯ್ತು.